ತಗೊಂಡಿದ್ದೀನಿ, ಅದನ್ನ ಈಗ ಟ್ರಯಲ್ ರೂಮಲ್ಲಿ ಇದ್ದೀನಿ. ಇದಕ್ಕೆ ಮಾತ್ರ ಜಾಕೆಟ್ ಹಾಕಬೇಕು. ಎಲ್ಲ ಜೂಡಿ ಎತ್ಕೊಂಡು ಬಂದಿದ್ಯಾ? ಚೆನ್ನಾಗಿದೆಯಲ್ಲ. ಇಲ್ಲಿ ನೋಡಿ, ನೀನು ಮತ್ತು ನಾನು ಅಂತ ಹೇಳಿ ಒಂದು ಪೋಸ್ಟರ್ ಕೂಡ ಇದೆ. ಕರಿತೀನಿ ನಾನು, ಒಬ್ಬೊಬ್ಬರಿಗೆ ಕೊಡೋಣ, ನೋಡೋಣ. ಹ್ಯಾಂಗ್ ಮಾಡುವಂಥದ್ದು ಬಟ್ಟೆ, ಇದು ಹೆಚ್ಚಾಗಿ ಟವಲ್ಸ್ ಎಲ್ಲ. ನನಗೆ ಸಮೋಸ ಬೇಕಂತ ಹೇಳಿದ್ದು, ಅದಕ್ಕೆ ಅಲ್ಲಿ ಗಾಡಿ ನಿಲ್ಲಿಸಿ ಅಪ್ಪ ನನಗೆ ತಗೊಳ್ಳಿಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅದು ದೊಡ್ಡ ಸಮೋಸ, ಅದು ನನಗೆ ಇಷ್ಟ. ಅದಕ್ಕೆ ಇಲ್ಲಿ ಬ್ಲಾಕಲ್ಲಿ ನನಗೆ ಕಾಣಿಸಿತ್ತು ಅದು. ನೋಡಿ ಇಲ್ಲಿ ಸಮೋಸ 7 ರೂಪಾಯಿ. ಇನ್ನೊಂದು ಮತ್ತೆ ಮೀಠೆ ಸಮೋಸ ಅಂತ ಉಂಟು, ಸ್ವೀಟ್ ಅಂದ್ರೆ ಪಾಕದಲ್ಲಿ ಹಾಕಿದ್ದಾರೆ ಅದು ಸಮೋಸ. ಹೌದಾ? ಈ ಗುಜಿ ಒಳ್ಳೆದುಂಟು ರೋಯ್? ನಂಗೆ ಬೇಡ, ತಿನ್ನಿ. ಇಲ್ಲಿ ಯಾಕೆ ಬಂದಿದ್ದೀವಿ? ಕೂಚೆಗೆ, ಕೂಚೆ ಇಲ್ಲೊಂದು ಇದುಂಟು, ಸ್ಟೇನ್ಲೆಸ್ ಸ್ಟೀಲ್. ನೋಡ್ಕೊಂಡೆಲ್ಲ ಹೋಗೋಣ. ಓಯ್ ನೋಡ, ನಮ್ಮ ಹೊಸ ಮನೆಗೆ ಬಂದಿದ್ದೀವಿ ನಾವು. ಹೊಸ ಮನೆ ಹೆಸರು ಕೂಚೆ 7. ಎಂತ ರಾಯ್, ಸಿಕ್ಕಿತಾ ನಿಮಗೆ? ಚೆನ್ನಾಗಿದೆ, ಆದರೆ ಅದು ಸ್ವಲ್ಪ ಕಾಸ್ಟ್ಲಿ. ತುಂಬ ಚೆನ್ನಾಗಿ ಮಾಡ್ತಾರೆ, ಆದರೆ ಕಾಸ್ಟ್ಲಿ ಆಯಿತು. ಅಷ್ಟು ಬಜೆಟ್ ಆಗೋದಿಲ್ಲ ಅದು. ಇಲ್ಲಿ ನಾವು ಊಟಕ್ಕೆ ಬಂದಿದ್ದೀವಿ, ಫಸ್ಟ್ ಫ್ಲೋರ್ ಅಂತೆ. ನಾವಿಲ್ಲಿ ಆರ್ನ ಏನೌಟ್ ರೆಸ್ಟೋರೆಂಟ್ ಹೆಸರು, ಅಲ್ಲಿ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು ರೆಸ್ಟೋರೆಂಟ್, ದೊಡ್ಡದಾಗಿತ್ತು, ಒಳ್ಳೆದಿತ್ತು. ಹಾಗೂ ಊಟ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಸೀದಾ ಮತ್ತೆ ಬೇಕ್ರಿಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಈತುಗೆಲ್ಲ ಸ್ವಲ್ಪ ತಿಂಡಿ ತಗೊಳ್ಳೋಣ ಅಂತ ಹೇಳಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಆಯಿತು. ಬ್ಯಾಂಗ್ಳೂರು ಬಂದ ಕೆಲಸ ಎಲ್ಲ ಮುಗೀತು ನಮ್ಮದು. ಇವತ್ತು ಹೋಗೋದಿಲ್ಲಿಂದ ನಾವು, ಹಾಗೆ ಗಟ್ಟಿಯೊಂದು ನಿದ್ದೆ ಮಾಡಿದ್ವಿ. ಯಾಕೆಂದರೆ ಲಾಂಗ್ ಜರ್ನಿ ಅಲ್ವಾ, ಮತ್ತು ಇದಾಗೋದು ಬೇಡ ಅಂತೇಳಿ ಒಳ್ಳೆ ನಿದ್ದೆ ಆಯಿತು. ಇವಾಗ ಇದ್ದು ಎಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ನಮ್ಮದು. ಮಾಮ ಎಲ್ಲ ಡ್ಯೂಟಿಗೆ ಹೋಗಿದ್ದಾರೆ, ಹಾಗೂ ಈತು ಕೂಡ ಸ್ಕೂಲಿಗೆ ಹೋಗಿದ್ದಾನೆ. ಸೋನಿಯವರು ಇದ್ದಾರೆ, ಅವರು ನಮಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ, ಚಪಾತಿ ಎಲ್ಲ ಮಾಡ್ತಾ ಇದ್ದಾರೆ. ಇವನ್ ನೋಡಿ, ಆಗದಿಂದ ಎಬ್ಬಿಸ್ತಾ ಇದ್ದೀನಿ, ಹೇಳುವುದೇ ಇಲ್ಲ. ಇವನು ವೀನು ಅವನಿಗೆ ಎಬ್ಬಿಸೋದು ಒಂದೇ, ಎಂತ ಹೇಳ್ತಾರಲ್ಲ, ಇನ್ನೊಂದಂತ ಗೊತ್ತಿಲ್ಲ, ನೀವೇ ಹೇಳಿ ಎಂತ ಅಂತ ಹೇಳಿ, ಅದು ಒಂದೇ. ಪ್ಯಾಕ್ ಮಾಡೋಣ ಬೇಕು. ಚಪಾತಿ, ಅವರೆಕಾಳು ಸಾರು. ನಿಮ್ಮದರಲ್ಲಿ ಎಲ್ಲಿ ಉಂಟು ಸಾರು? ನಮಗೀಗ ಸಾರು ಬೇಡ, ನಾನು ಕಾಫಿಯಲ್ಲಿ ಕುಡಿತೀನಿ, ನನಗೆ ಇಷ್ಟ. ಬಾಯ್. ನೆಕ್ಸ್ಟ್ ಸ್ಯಾಟರ್ಡೇ ಇನ್ನು ಬರ್ತಾನಲ್ಲ, ಸ್ಯಾಟರ್ಡೇ ಓಕೆ, ಇಲ್ಲಿಂದ ನಾವು ಇವಾಗ ಜುಡಿಯೋಗೆ ಹೋಗೋದು. ಅಮ್ಮನಿಗೆ ಬಟ್ಟೆ ಬೇಕಂತೆ. ಕುದುರೆ ನನಗೆಲ್ಲ, ನಿಮಗೆ ತಗೊಳ್ಳಿಕ್ಕೆ ಭಾರಿ ಹುಷಾರರು. ಇಲ್ಲಿಂದ ಜುಡಿಯೋ ಹೋಗುದು, ನಮ್ಗೆ ಬಟ್ಟೆ ಬೇಕಂತೆ. ಹಾಗೆ ಫಸ್ಟ್ ಜುಡಿಯೋ ಹೋಗಿ ಮತ್ತೆ ಐಕೆ ಅಲ್ಲ, ಐಕೆ ನಿನಗೆ ಕಕ್ಕುಸಿಗೆ ಐಕೆ ಸುಮ್ಮನೆ ಹೋಗ್ಲಿಕ್ಕೆ. ನಿನ್ನ ಫೇವರೇಟ್ ಜಾಗ ಅಲ್ಲ, ಅಲ್ಲಿ ಎಂತ ಇಲ್ಲ. ಅಲ್ಲಿ ನಾವು ಐಕೆ ತಿರುಗುವಾಗ ನೀನ್ ಎಲ್ಲಿ ಇರ್ತೀಯ ಹೇಳು? ಇರ್ತೀನಿ. ಅಲ್ಲಿ ಮತ್ತೆ
ಮತ್ತೆ ನಿನಗೆ ಯಾಕೆ ಚಿಂತೆ? ಓಕೆ, ಈಗ ಜೂಡಿಯೋ ಪಾರ್ಕಿಂಗ್ ಅಲ್ಲಿ ಇದ್ದೀವಿ ನಾವು. ಓ, ಬಾಕ್ಸ್ ಬಾರ್ ಮಾಡಿ ಅವನದು ಪ್ರಾಬ್ಲಮ್ ಅದು, ಎಲ್ಲಿ ಹೋದ್ರೂ ಅವನು ವಾಶ್ರೂಮಿಗೆ ಹೋಗಲೇಬೇಕು. ಇಲ್ಲ ಹೌದು. ಓಕೆ, ಕಮ್ಮನಹಳ್ಳಿ ಉಂಟು ನೋಡಿ, ಆ ಸ್ಟುಡಿಯೋಗೆ ಹೋಗಿದ್ವಿ ನಾವು. ಕಲೆಕ್ಷನ್ ಚೆನ್ನಾಗಿತ್ತು, ಮಕ್ಕಳಿಗೆಲ್ಲ ಸ್ವಲ್ಪ ಡ್ರೆಸ್ ತೊಗೊಳ್ಳೋಣ ಅಂತೇಳಿ. ತುಂಬ ಟೈಮ್ ಆಯಿತು ನಿಜ ಹೇಳೋದಾದರೆ. ನಾವು ಮಕ್ಕಳಿಗೆ ಡ್ರೆಸ್ ಎಲ್ಲ ತೊಗೊಳ್ಳೋದೆ, ಹಾಗೆ ಅದೇ ತೊಗೊಳ್ತಾ ಇದ್ದೀವಿ ಇವಾಗ. ಓಕೆ, ಮಕ್ಕಳದಾಯಿತು. ನಾನು 2 ತೊಗೊಂಡಿದ್ದೀನಿ, ಅದನ್ನೀಗ ಟ್ರಯಲ್ ರೂಮಲ್ಲಿ ಇದ್ದೀನಿ. ನೋಡೋಣ ಹೇಗೆ ಕಾಣುತ್ತೆ ಅಂತೇಳಿ. ಒಂದಿದು ಚೆನ್ನಾಗಿದೆ, ಲೈಟ್ ವೆಯ್ಟ್, ಆ್ಯಂಡ್ ಇದಕ್ಕೆ ಮಾತ್ರ ಜಾಕೆಟ್ ಹಾಕಬೇಕು. ಎಲ್ಲ ಜೂಡಿಯೋ ಎತ್ಕೊಂಡು ಬಂದಿದ್ಯಾ? ಬ್ಯಾಗ್ ಸಣ್ಣ ಸಣ್ಣ ಅದಕ್ಕೆ ಬೇಡ, ಅದು ಬ್ಯಾಗ್ ರಿಜೆಕ್ಟ್ ಮಾಡಿ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಮನೆ ನನ್ನಿದು ಸೀದಾ ಕಬಟ್ ಒಳಗೆ ಇಟ್ಟರಾಯ್ತು ಹೋಗೆಲ್ಲ. ನಂದು ಇದು 2, ಇದು ಅಮ್ಮನಿಗೆ, ಉಳಿದದೆಲ್ಲ ಈ ಕೋಣಗಳಿಗೆ. 3 ಜನ ಇದ್ದೀವಿ ನಾವು. 3 ಪಜ್ಜುಗೆ ಕೂಡ ಉಂಟು, ಪಪ್ಪನಿಗೆ ಕೂಡ ಉಂಟು. 5 ಜನಕ್ಕೆ ಅಷ್ಟೇ, ಕಮ್ಮಿ. ಹೌದಾ? ಇನ್ನೆಂತ ಇಲ್ಲ? ಯಾರಿಗಿಲ್ಲ, ಅಪ್ಪನಿಗೆ ಮಾತ್ರ ಕೊಡಲಿಲ್ಲ, ಡ್ಯಾಡಿಗೆ ಇಲ್ಲ. ಅವರೆಂದ್ರೆ ಹಾಕೋದಿಲ್ಲ ಇದೆಲ್ಲ, ತಗೊಳ್ಳೋದು ಅವರಿಗೆ ವೇಸ್ಟ್. ಉಳಿದವರಿಗೆಲ್ಲರೂ ಉಂಟು. ಅವರಿಗೆ ಲುಂಗಿ ಮೊಂಡ ನೀರು ಇಲ್ಲಿ ಸ್ವಲ್ಪ ಇದಾಗಿದೆ, ನಮಗೆ ಹೀಟ್ ಆಗಿದೆ. ಹಾಗೂ ಇದು ಬೆಸ್ಟ್ ಅಲ್ಲ ತಗೊಳ್ಳಿ, ಕೊಂಡದ ನೀರು. ಐಕ್ಯ ಬಂತು, ಐಕ್ಯ ದೊಡ್ಡ ದೊಡ್ಡ ಐಕ್ಯ. ಓಕೆ, ಈಗ ಐಕ್ಯಗೆ ಬಂದಿದ್ದೀವಿ. ಇಲ್ಲಿ ಏನಾದರೂ ನೋಡೋಣ, ಬೇಕಿದ್ರೆ ತಗೊಂಡು ಹೋಗೋಣ ಅಂತ ಹೇಳಿ. ಇವಾಗ ನೋಡಿ ಅಂತೆ ತಂದಿದ್ದೆ, ಹಾಕಿ ಆಯ್ತು. ತಂದಿದ್ದ ಈಗ ಹೊಸದು ತಂದಿದ್ದು ನೋಡಿ, ಹಾಕಿ ಮಂಗ. ಎಂತಕ್ಕೆ ಬಂದಿದ್ದೆ ಇಲ್ಲಿ? ನೋಡೋಣ, ಏನಾದರೂ ಇದ್ದರೆ ಹೊಸತಾಗಿ ಏನಾದರೂ ಬಂದಿದ್ದರೆ ತಗೊಳ್ಳೋಣ ಅಂತ ಹೇಳಿ. ಇಲ್ಲಿ ಕೆಲವುದಕ್ಕೆ ಕಮ್ಮಿ ಇದೆ ಸುಮಾರು ಅಲ್ವಾ? ಇದೆಲ್ಲ ಮ್ಯಾಟ್ ನೋಡು, 149 rupees. ಚೆನ್ನಾಗಿದೆ. ಓ ಅಲ್ಲ, ಕ್ವಾಲಿಟಿ ನೋಡಿ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಕೈಯಲ್ಲಿ ಬಂತು ಚೆನ್ನಾಗಿದೆಲ್ಲ, ಸಾಫ್ಟ್ ಇದೆ, ಚೆನ್ನಾಗಿದೆ ಅಲ್ಲ? ಇದು ನೋಡಿ ಟೈಗರ್. ಇದಕ್ಕೆ ಇಷ್ಟ? ಅದಕ್ಕೆ ಗೊತ್ತಿಲ್ಲ, MRP ನೋಡಿ. ನಮ್ಮ ಮನೇಲಿ ಒಂದೇ ಒಂದು ಕಬಟಿಗೆ ಉಂಟು ನೋಡಿ, ಟೆಂಡಮ್ ಬಾಕ್ಸ್ ಎಲ್ಲ ಏನು ಮಾಡಲಿಲ್ಲ, ಹಾಗೆ ಬಿಟ್ಟಿದ್ದಾರೆ. ನಮ್ಮ ಮಕ್ಕಳ ರೂಮಿನ ಕಬಟಿಗೆ ಸಮೇತ ಒಂದು ರಾಡ್ ಕೂಡ ಇಲ್ಲ ಸಿಕ್ಕಿಸ್ಲಿಕ್ಕೆ, ಹಾಗೆ ಉಂಟದು. ಹಾಗೆ ನಾವು ಎನಿಸಿದ್ವಿ, ಇಲ್ಲಿ ಸ್ವಲ್ಪ ನೋಡಿದ್ರಲ್ಲ ಐಡಿಯಾ ಬರುತ್ತಲ್ಲ ಎಷ್ಟು ಏನಿರುತ್ತೆ, ಅದನ್ನೇ ನೋಡ್ತಾ ಇದ್ದೀವಿ. ಎಲ್ಲ ಮಾಡಿಸ್ಬೇಕು ನೆಕ್ಸ್ಟ್ ಕೆಲಸ. ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಕೆಲಸ ನಮ್ಮದು. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಬೆಡ್ 2 ಮಾಡ್ಬೋದು, ಆ ರೀತಿ ಉಂಟು. ಅದೆಲ್ಲ ನೋಡ್ತಾ ಇದ್ವಿ, ಚೆನ್ನಾಗಿತ್ತು. ಇಲ್ಲಿ ನೋಡಿ, ನೀನು ಮತ್ತು ನಾನು ಅಂತ ಹೇಳಿ ಒಂದು ಪೋಸ್ಟರ್ ಕೂಡ ಇದೆ. ಐಕ್ಯದಲ್ಲಿ ಹೊಸ ಹೊಸ ವಸ್ತು ಬರ್ತಾ ಇರುತ್ತೆ, ಅದು ನೋಡಲಿಕ್ಕೆ, ತಿರುಗಾಡಲಿಕ್ಕೆ ನನಗೆ ಇಷ್ಟ. ಹಾಗಂತೇಳಿ ಅಗತ್ಯ ಏನಾದರೂ ಇದ್ದರೆ ಅದನ್ನು ಮಾತ್ರ ತೊಗೊಳ್ತೀನಿ. ಸುಮ್ಮನೆ ಈಗ ದುಡ್ಡೆಲ್ಲ ವೇಸ್ಟ್ ಮಾಡಲಿಕ್ಕೆ ಹೋಗಲ್ಲ ನಾನು. ನಿಜವಾಗ್ಲೂ ಐಕ್ಯದಲ್ಲಿ ಏನು ಬೇಡ ಇತ್ತು ನಮಗೆ, ಆದರೂ ನಾನು ಹೋದೆ ಶಾಪಿಂಗ್ ಮಾಡಲಿಕ್ಕೆ. ಜಸ್ಟ್ ನನಗೆ ನೋಡಲಿಕ್ಕೆ, ತಿರುಗಾಡಲಿಕ್ಕೆ ಇಷ್ಟ ಅಲ್ವಾ, ಹಾಗಾಗಿ ಹೋದ್ವಿ. 2-3 ವಸ್ತು ತೊಗೊಂಡೆ, ಅದು ಏನಂತ ಹೇಳಿ ಮನೆಗೆ ಹೋಗಿ ತೋರಿಸ್ತೀನಿ. ಈಗ ಏನಾದರೂ ತಿನ್ನಿ ಮತ್ತೆ ಹೋಗೋಣ. ಸಣ್ಣದೈತಲ್ಲ ಇದು, ಸಾಕು. ಚೋರ್ ಚೋರ್ ಚೋರ್. ತಿಂತೀರಾ ಒಂದು ಬೈಟ್? ಇಲ್ಲಿ ಇವತ್ತು ಘಾಟಿಯಲ್ಲಿ ಫುಲ್ಲು ಫಾಗ್, ಏನು ಕಾಣ್ತಾ ಇಲ್ಲ ನೋಡಿ, ರೋಡೇ ಕಾಣ್ತಾ ಇಲ್ಲ, ಅಷ್ಟು ಫಾಗ್ ಇದೆ. ಇಷ್ಟೊಂದು ಫಾಗ್ ನೋಡಿ. 8 ಗಂಟೆ ಆಯ್ತು ಇವಾಗ.
ಅಲ್ಲಿ ಹೋಗ್ಬೇಕು. ಓಕೆ, ನಮ್ಮ ಮನೆ ಬಂತು, ನಮ್ಮ ಮುಡಿಪು ಬಂತು. ಇನ್ನು ಸೀದಾ ಮನೆಗೆ ಹೋಗೋದು, ಸ್ನಾನ ಮಾಡೋದು, ಊಟ ಮಾಡೋದು, ಮಲಗೋದು. ಸಾಕಾಗಿ ಹೋಗಿದೆ ಫುಲ್ ಟೈರ್ಡ್ ಆಗಿದೆ ಇವತ್ತು. ಹಲಸಿನಕಾಯಿ ಉಪ್ಪಿನಲ್ಲಿ ಹಾಕ್ಲಿಕ್ಕೆ ಗಲೀಜು ಮಾಡಿದ್ದಾರೆ ನೋಡಿ ಇಲ್ಲಿ. ಉಪ್ಪು ಸೋಳು ಅಂತ ಹೇಳ್ತಾರೆ ಅದಕ್ಕೆ. ಒಳ್ಳೆದಲ್ಲ. ಎಷ್ಟು ಉಪ್ಪಿನ ಹಾಕ್ಲಿಕ್ಕೆ? ಇಷ್ಟು ಇದ್ರೆ ಸ್ವಲ್ಪ ಆಗ್ಬೋದು. ನಮಗೆ ಅಲ್ಲ, ಇವಾಗ ಕೇಳ್ತಾರೆ ಸ್ವಲ್ಪ ಊಟಕ್ಕೆ. ಓಕೆ, ನಿನ್ನೆ ನಾವು ಶಾಪಿಂಗ್ ಮಾಡಿದ್ವಲ್ಲ ಜೂಡಿಯೋದಿಂದ, ಎಲ್ಲರಿಗೆ ಒಂದೊಂದು ತಗೊಂಡು ಬಂದಿದ್ವಿ. ಅವ್ರಿಗೆ ಗೊತ್ತಿಲ್ಲ, ನಾವು ಹೇಳಿರಲಿಲ್ಲ. ಇವಾಗ ಕಾರಿಂದ ತಗೊಂಡು ಬಂದಿದ್ದಷ್ಟೇ ರೋಯಿ. ಈಗ ಕರಿತೀನಿ ನಾನು, ಒಬ್ಬೊಬ್ಬರಿಗೆ ಕೊಡೋಣ, ನೋಡೋಣ. ಆಯ್ತಲ್ಲ? ನಿನ್ನೆ ನೀವು ಕೇಳಿದ್ದಲ್ಲ ಲಿರಿಟ್ ಹತ್ರ? ಲೇವಿ ನಿನ್ನೆ ಹೇಳ್ತಾ ಇದ್ದ, ಮಮ್ಮಿ ನನಗೆ ಚಪ್ಪಲ್ ಇಲ್ಲ ಮಮ್ಮಿ, ನನಗೆ. ಅಯ್ಯೋ ಹೌದಾ, ಹೇಳ್ತಾ ಇದ್ದೆ. ಅವನಿಗೆ ಗೊತ್ತಿಲ್ಲ ನಾನು ತಗೊಂಡು ಬಂದಿದ್ದೆ. ಅವನೇನು ಹೇಳಿದ್ದ ಅದೆಲ್ಲ ತಂದಿದ್ದಾರೆ. ಹಾ, ಅವ್ನು ಮೊನ್ನೆ ಹೇಳಿದ್ ನನ್ನ ಹತ್ರ. ಹೌದಾ? ಅದಕ್ಕೆ ನಾನು ತಗೊಂಡು ಬಂದೆ. ನಂದು 2 ತೆಗೆದಿಡ್ತೀನಿ. ಅಮ್ಮೆ ಅಮ್ಮೆ ದರಿಯಾ, ಅವರಿಗೆ ಕೇಳುದಿಲ್ಲ, ಇಲ್ಲಿ ಕರೀರಿ. ಅವ್ರದವರೆಗೆ ಗಲಾಟೆ ಆಗ್ತಾ ಉಂಟು. ಬಂದ್ರು ನೋಡಿ ಕಿರಿಕಿರಿ ರಾಣಿ. ಇವ್ರದ್ದೇ ಸೌಂಡ್ ಅಂತ. ಪಜ್ಜು ಪಜ್ಜು ಚಂದ ಉಂಟು. ಚೆನ್ನಾಗಿದೆಯಾ? ಹೀಗೆ ಹಾಕ್ಲಿಕ್ಕೆ ನಿಮ್ಗೆ ಚರ್ಚಿಗೆ ಹೋಗುವಾಗೆಲ್ಲ ಚಂದ ಉಂಟು. ಚಂದ ಉಂಟು ಅದು ಸಹ. ಸರಿ ಉಂಟು. ಬಡ್ಡನಿಗೆ ತೋರ ಉಂಟಲ್ಲ, ಖುಷಿ ಆಯ್ತಲ್ಲ? ಖುಷಿ ಆಗದೇನ ಅವನಿಗೆ? ನನಗೆ ಏನಿದ್ರು ಫ್ಯಾಮಿಲಿಗೆ ತಂದು ಕೊಡಲಿಕ್ಕೆ ತುಂಬ ಇಷ್ಟ. ದುಡಿಯೋದೇ ಫ್ಯಾಮಿಲಿಗೋಸ್ಕರ. ಅದನ್ನು ಕೂಡ ಒಟ್ಟು ಮಾಡಿ ನಾವು ಏನು ಮಾಡಲಿಕ್ಕೆ ಉಂಟು? ಅವರ ಮುಖದಲ್ಲಿ ಖುಷಿ ಸಿಕ್ಕಿದ್ರೆ ಅಷ್ಟೇ ಸಾಕಲ್ವಾ? ಸರಿ ಹಾಕು. ಮತ್ತೆ ಮಾಡು. ಮಕ್ಕದೊಮ್ಮೆ ಮಜ್ಜಿ ತುಮಕ ತಕ ಏಕ್ ತಕ ಬೆಳೆದೋಣತ್ತು ಬರ್ಗೆ ಬರಸ್ತಾನೆ ಬಜ್ಜು ಬಾಯ್. ಭಾರಿ ಖುಷಿ ಜಡೆ ಹಾಕಿ ಜೋಡಿ ಹಚ್ಚು, ಜೋಡಿ ಹಚ್ಚು. ಹೇಗೆ ಚೆನ್ನಾಗಿದ್ಯಾ? ಅದ್ರ ಇದು ತಂದು ಏನು ಪ್ರಯೋಜನ ಇಲ್ಲ. ಅವನು ಗೋಣಿನ ಹಾಕೋದು. ಇದು ಅದೆಲ್ಲ ಅದೆಲ್ಲ ನಿಮ್ಗೆ ಒಟ್ಟಿಗೆನೆ ಹಾಕ್ಲಿಕ್ಕೆ? ನಾವು ಒಟ್ಟಿಗೆ ಅಲ್ಲ, ಹೊರಗೆ ಹಾಕುದಲ್ಲ ಇತ್ತಲ್ಲ. ಅವನಿಗೆ ತಂದದ್ದು ವೇಸ್ಟ್. ಯಾಕೆಂದ್ರೆ ಅವನ ಹಾಕುದು ಅಣ್ಣಂದೆ. ಒಳ್ಳೆ ಕಾಣ್ತದಲ್ಲ, ಸಂಪಾದಿಸ್ತಾರೆ. ಅನ್ಚಾರ್ಟೆಡ್ ಒಳ್ಳೆ ಉಂಟಲ್ಲ. ಹೋಗ್ಳೆ ಇದು ಈಗ ಇನ್ನೊಂದು 2 ತಗೊಂಡು ಬಂದಿದ್ವಿ ಆಯ್ಕೆದಿಂದ. ಒಂದು ಬಾಕ್ಸ್ ಮತ್ತೆ ಇದು 2. ನಿನ್ನೆ ನಾನು ಓಪನ್ ಮಾಡ್ಬೇಕಂತ ಎನಿಸಿದ್ದೆ, ಆಗಲಿಲ್ಲ. ಇವತ್ತು ಓಪನ್ ಮಾಡ್ತಾ ಇದ್ದೇನೆ. ನಿನ್ನೆ ಆ ವಿಡಿಯೋ ಅರ್ಧ, ಇವತ್ತು ಇಲ್ಲಿಂದ ಸ್ಟಾರ್ಟ್ ಮಾಡಿದೆ. ನನಗೆ ಆಗಲ್ಲ ಓಪನ್ ಮಾಡುವ ಕೆಲಸ ಎಲ್ಲ ನನಗೆ ಆಗುದೇ ಇಲ್ಲ, ಕಿರಿಕಿರಿ ಆಗುತ್ತೆ.
ಇನ್ನೊಂದು ಲೈಟ್ ನೋಡಿದ್ದೆ ನಾನು, ನನಗೆ ತುಂಬ ಇಷ್ಟ ಆಗಿತ್ತು. ಅದು ನಾವು ಹೊರಗಡೆ ಬಂದ್ವಿ, ಮಕ್ಕಳು ಇಬ್ಬರು ಇದ್ರು ಅಲ್ಲಿ ಒಳಗಡೆ. ಅವನೇ ರಾಯ್ ತರ್ಲಿಕ್ಕೆ ಹೋಗಿದ್ದ, ಅದರದ್ದು ಅದು ಬೇರೆ ಇದು ಬೇರೆ ಅಂತ ಹೇಳಿ ಹೇಳಿ ಅದು ಅಲ್ಲಿ ಅದು ಲೈಟ್ ಉಂಟಲ್ಲ ಅದರದ್ದು ಕೇಜ್ ಬೇರೆ ಮತ್ತೆ ಹ್ಯಾಂಗಿಂಗ್ ಬೇರೆ, ಬಲ್ಬ್ ಬೇರೆ, ಹಾಗೆ ಹೇಳಿ ಹೇಳಿ ಅದು ಅಲ್ಲೇ ಬಿಟ್ರು. ನೀವು ಬೇಡ ಅಂತ ಹೇಳಿದ್ದು. ಮತ್ತೆ ಅಂತ ಹೇಳೋದು, ನೀವು ಬೇರೆ 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 ಅಂತ ಹೇಳುವಾಗ ಅಲ್ಲಿ ಹೆದರಿಕೆ ಆಯ್ತು, ಎಲ್ಲ ಬೇರೆ ಬೇರೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದ್ದು, ಮತ್ತೆ ನಾನು ತಂದು ನಂಗೆ ಇದು ಕೆಟ್ಟರೆ. ಇದು ನನಗೆ ಒಂದು ಬೇಕಿತ್ತು. ಇದು ಅಂದರೆ ನನ್ನ ಹತ್ರ ಒಂದಿತ್ತು ಆಲ್ರೆಡಿ, ಹ್ಯಾಂಗ್ ಮಾಡುವಂಥದ್ದು ಬಟ್ಟೆ, ಇದು ಹೆಚ್ಚಾಗಿ ಟವಲ್ಸ್ ಎಲ್ಲ. ಅದು ನಾನು ಏನು ಮಾಡಿದೆ, ನಮ್ಮ ರೂಮಲ್ಲಿ ಇಟ್ಟಿದ್ದೆ. ಅದನ್ನು ನಿನಗೇನು ತರಲಿಲ್ಲ, ಅದನ್ನು ಏನು ಮಾಡಿದೆ, ಹೋಗಿ ಮಕ್ಕಳ ರೂಮಲ್ಲಿ ಇಟ್ಟೆ, ಅವರ ಟವಲ್ಸ್ ಎಲ್ಲ ಹ್ಯಾಂಗ್ ಮಾಡಲಿಕ್ಕೆ. ಮತ್ತು ನನಗಿದು ಐಕ್ಯದಲ್ಲಿ ಸಿಕ್ತು, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳಿ ನಾನೀಗ ಇದನ್ನು ತೊಗೊಂಡು ಬಂದೆ. ಇದಕ್ಕೆ ಎಷ್ಟು ಕೊಟ್ವಿ? 1500. ಕಲರ್ ಚೇಂಜ್, ಇನ್ನೊಂದು ಸೇಮ್ ಉಂಟು ಎಲ್ಲೋ, ಅದಕ್ಕೆ 2000. ಅದಕ್ಕೆ ಜಾಸ್ತಿ. ಇದೇನಂತ ನಿಮ್ಮದು ಸ್ವಲ್ಪ ಲೂಸ್ ಇತ್ತು, ಟೈಟ್ ಮಾಡಿ. ಇದು ಒಳ್ಳೆದುಂಟು, ಇದು ಕೂಡ ಚೆನ್ನಾಗಿದೆಯಾ ಅಂತ. ಈಗ ನೀವು ಹಾಳು ಮಾಡಬೇಡಿ. ಇದು ಸುತ್ತೇನಾ? ಟೈ ನಾನೀಗ ಜೋಡಿಸ್ತೇನೆ, ಇದನ್ನು ತೋರಿಸ್ತೇನೆ ನಿಮಗೆ. ನಾವು ಅದು ಇದು ಮಾಡ್ಲಿಕ್ಕೆ ಹೋದ್ವಿ ಅಲ್ಲ, ಅದು ಸ್ಕ್ರೂ ಹಾಕಿಬಿಟ್ವಿ. ನಿಜವಾಗ್ಲೂ ಅದು ಒಂದು ಇದಿಟ್ಟು ಆಮೇಲೆ ಸ್ಕ್ರೂ ಹಾಕ್ಲಿಕ್ಕಿತ್ತು. ನಾವು ಡೈರೆಕ್ಟ್ ಇದರ ಮೇಲೆ ಸ್ಕ್ರೂ ಹಾಕಿದ್ವಿ ಅಲ್ಲ, ಅದು ಈಗ ತಿರುಗ್ತಾನೆ ಇಲ್ಲ, ಸ್ಟಕ್ ಆಗಿದೆ ಅಲ್ಲೇ. ಹಾಗೆ ಈಗ ಇದು ಮಾಡಲಿಕ್ಕೆ ಆಗ್ತಾ ಇಲ್ಲ, ಜಾಯಿಂಟ್ ಮಾಡಲಿಕ್ಕೆ. ಈಗ ನೋಡಬೇಕು, ಹರಸಾಹಸ ಮಾಡ್ತಾ ಇದ್ದಾರೆ, ಆದರೆ ಆಯಿತು. ಇಲ್ಲದ್ರೆ ತೆಗಿಲಿಕ್ಕಾಗಲ್ಲ, ಗ್ರಿಪ್ ಇದು ನಾನು ಫಿಕ್ಸ್ ಮಾಡಿದ್ದು, ನನಗೆ ಬೈತಾ ಇದ್ದಾರೆ ಆಗೋದ್ರಿಂದ. ಓಕೆ, ಹೇಗೂ ಕಷ್ಟಪಟ್ಟು ಲಾಸ್ಟಿಗೆ ಸಕ್ಸಸ್ ಆದ್ವಿ. ಇನ್ನು ಇಲ್ಲಿಂದ ಅರ್ಧ ಪಾಟ್ ಮೇಲೆ ಬರ್ಲಿಕ್ಕೆ ಉಂಟು, ಅದೊಂದಾದರೆ ಆಯ್ತು. ಎಷ್ಟು ಕಷ್ಟಪಟ್ಟು ಅಂತಿಲ್ಲ, ಅದು ಸಿಕ್ಕಾಕೊಂಡು ದೇವ್ರೇ. ಅದು ಸರಿ ಆಗುವಾಗ ಇನ್ನೊಂದು ಒಂದು ಸರಿ ಅದು ಸರಿ ಆಗುವಾಗ ಇನ್ನೊಂದು ಬ್ಲಾಕ್ ಆಯ್ತು. ಅದನ್ನು ಬಿಚ್ಚಿ ಬಿಚ್ಚಿ ಇದು ಮಾಡೋದು ಸರ್ ಆಯ್ತು. ಕೊಡ್ರಿ, ಇದಾ ಕರೆಕ್ಟ್ ಅಲ್ಲ? ಕರೆಕ್ಟ್. ಎಲ್ಲಿ ಗ್ರಿಪ್ ಉಂಟು ನೋಡು, ಇದು ಗ್ರಿಪ್ ಅಲ್ಲಿ, ಇದಕ್ಕೆ ಟೈಟ್ ಜಾಸ್ತಿ ಮಾಡಬೇಡ ಆಯ್ತಾ. ಒಮ್ಮೆಲೆ ಇದು ಇದಕ್ಕೇನೆ ಗೊತ್ತಾಗುತ್ತೆ. ಅಲ್ಲ, ಏನಾದರೂ ಹಾಕ್ಲಿಕ್ಕಿದ್ದೆ ಮಧ್ಯದಲ್ಲಿ, ಆಯ್ತಾ. ಫ್ರೈ ಈಗ ಇದು ಹಾಕು, ಜಾಸ್ತಿ ಟೈಟ್ ಮಾಡಲಿಲ್ಲ. ಇದು ಹೋಗುದಿಲ್ಲ, ಎಂತ ಎಲ್ಲ ಇದು ಕೊಟ್ಟಿದ್ದಾರೆ ನೋಡಿ ಅಂತೆ. ಚೆನ್ನಾಗಿದೆ ಮಾತ್ರ ಎಲ್ಲ ಕ್ವಾಲಿಟಿ ಎಲ್ಲ, ಇದು ಹಾಕು. ಒಳ್ಳೆ ಟೈಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಎಲ್ಲ. ಒಂದು ಇದು ಕಲರ್ ಯಾಕೆ ಬೇರೆ ಕೊಟ್ಟರು ಅವರು? ಕಲರ್ ಅಲ್ಲ, ಅದಕ್ಕೆ ಇದು ಕ್ಯಾಪ್ ಹಾಕ್ಲಿಕ್ಕೆ ಉಂಟು. ಬರುತ್ತೆ. ಅದಲ್ಲ, ಇದು ಕ್ಯಾಪ್ ಕೂಡ ಹಾಕ್ಲಿಕ್ಕೆ ಉಂಟು ಇರ್ಬೋದು. ಒಂದಾದ್ಮೇಲೆ ಒಂದು ಕ್ಯಾಪ್, ಒಂದಾದ್ಮೇಲೆ ಒಂದು ಕ್ಯಾಪ್, ಹಾಗೆ ಕವರ್ ಆಗುತ್ತೆ ಅದು. ಈಗ ಇದಲ್ಲ, ದೊಡ್ಡ ಸಂದೆ ಇದ್ರೆ ಮತ್ತೆ ಅದು ಬೇಡ ನನಗೆ. ಫಸ್ಟ್ ದೊಡ್ಡದು ಇಲ್ಲಿ ನೋಡು, ಫಸ್ಟ್ ದೊಡ್ಡದು, ನೆಕ್ಸ್ಟ್ ಸಂದು. ಇದೆ ಅಲ್ಲ ದೊಡ್ಡದು? ಅದೇ ಎರಡು ಸಂದು. ಈಗ ದೊಡ್ಡದು ಹೋಗ್ತಾ ಇಲ್ಲ ಇದು. ಈಗ ಎಂತ ಕ್ಯಾಪ್ ಹಾಕ್ಲಿಕ್ಕೆ ಉಂಟಾ? ಒಂದು ಇದು ಉಂಟಾ? ಇಲ್ವಾ ಅಂತ ಅಲ್ಲಿಗೆ ಇಲ್ವಾ ಗೊತ್ತಿಲ್ಲ ನನಗೆ. ಅದು ಮೇಲೆ ಅಂತ ತೋರಿಸಿದ್ದಾರೆ ಖಾಲಿ. ಎಷ್ಟು ಉಂಟು ಅದು? ಒಂದೇ ಉಂಟು. ಒಂದೇ ಉಂಟು, ಅದು ಮೇಲೆ ಟಾಪಿಗೆ. ಇದು ಯಾವ್ದು ಕೂಡ ಹಾಕ್ಬೋದಾ ಅಂತ. ನೆಕ್ಸ್ಟ್ ಚಿಕ್ಕದು ಇದಮ್ಮ, ಇದು ಇದಾ? ಅದೇ ಅದಾ, ಮೂರು ದೊಡ್ಡದು. ಇನ್ನೊಂದು ದೊಡ್ಡದು. ಅದು ಯಾವ್ದು ಹಾಕ್ಬೋದಾ ಅಂತ ನಮ್ಗೆ ಬೇಕು. ಎಷ್ಟು ಕೊಟ್ಟಿದ್ದಾರಾ? 5 ಕೊಟ್ಟಿದ್ದಾರಾ? ದೊಡ್ಡದಾಕು. ಮತ್ತೆ ಒಂದು ಕ್ಯಾಪ್ ಇರ್ಬೋದು. ಈಗ ಒಂದು ಕ್ಯಾಪ್ ಇರ್ಬೋದು. ಇಲ್ಲ, ಮೇಲೆ ಅಂತ ಕ್ಯಾಪ್ ಮಧ್ಯದಲ್ಲಿ ಬರುದಿಲ್ಲವಾ? ಉಂಟಾ ಮಧ್ಯದಲ್ಲಿ? ತೋರಿಸಿ. ಇಲ್ಲ, ದೊಡ್ಡದಾ? ಓಕೆ, ಇದು ಅರ್ಧದಲ್ಲೇ ಬಿಟ್ಟು ಅದಾಯ್ತಲ್ಲ ಕಂಪ್ಲೀಟ್. ಆಯ್ತಾ? ಅದು ಕಂಪ್ಲೀಟ್ ಆಗಿದೆ. ಈಗ ಪಿಸ್ತಾ ತಿಂತಾ ಇದ್ದೀವಿ ನಾವು. ಅಂದ್ರೆ ಅವರು ಫಾರಿನ್ ಯಾವಾಗಲೂ ದುಬೈಯಿಂದ ತಗೊಂಡು ಬರ್ತಾರೆ, ಜೆಮ್ಮಿ ಅಂತ ಹೇಳಿ. ನಾನು ಆ ಸಲ ಕೂಡ ತೋರಿಸಿದ್ದೆ ನಿಮಗೆ. ಯಾವಾಗಲೂ ಬರುವಾಗ ಏನತ್ತು ಏನು ತಂದು ಬರ್ತಾರೆ, ಖಾಲಿ ಕೈಯಲ್ಲಿ ಅವರು ಯಾವತ್ತೂ ಬರಲಿಲ್ವಾ ಅಂತಲ್ಲ, ನಮಗೆ ಏನತ್ತು ಕೊಟ್ಟು ಹೋಗ್ತಾರೆ. ಈ ಸಲ ಪಿಸ್ತಾ ತುಂಬ ಚಾಕ್ಲೇಟ್ಸ್ ಅದೆಲ್ಲ ತಗೊಂಡು ಬಂದಿದ್ದಾರೆ.
ನೋಡಿದೆಲ್ಲ ತವಾ ಕಡ್ಲಿ ಒಳ್ಳೆ ಉಂಟದು. ಚೆನ್ನಾಗಿದೆಯಾ? ಯಾರು ಸಿಗ್ಲಿಲ್ಲ, ಲಿವ್ ಸಿಗ್ಲಿಲ್ಲ, ನಿಂಗೆ ಸಿಕ್ತಾ? ಕಳ್ಳ ನಿಂಗೆ ಕೊಟ್ಟೆ ಅಲ್ಲ ನಾನು ಆಗ ನಿಂಗೆ ಕಾಫಿ ಬಜೋ ಲಿವ್ ಇದೆಯಾ ಅದಕ್ಕೆ ಪಿಸ್ ಆಯ್ತು. ಅಮ್ಮ ನನಗೆ ಬೈತಾ ಇದ್ದಾರೆ, ನಿಂಗೆ ತೋರಿಸ್ಲಿಕ್ಕೆ ಹೇಳಿದ್ದು ಇದು ಮಾಡೋದಿಲ್ಲ ಅದು ಮಾಡೋದಿಲ್ಲ. ಹೌದು, ನಾನು ಆವಾಗಲೇ ಹೇಳಿದೆ ನೋಡಿ, ಡ್ರೆಸ್ ಕೂಡ ಚೇಂಜ್ ಆಯ್ತು ನಂದು. ಆವಾಗಲೇ ಹೇಳಿದೆ ಇದು ತೋರಿಸೋಣ ಅಂತ ಹೇಳಿ, ಈ ಮಂಗ ಬರಲಿಲ್ಲ. ಇರ್ಲಿ, ನಾಳೆ ತೋರಿಸ್ತೀನಿ. ಇನ್ನು ನಾಳೆ ತೋರಿಸ್ತೀನಿ ನಾನು. ಇದೇನಂತ ಹೇಳಿ ಲ್ಯಾಂಪ್ ಇದು, ಅಥವಾ ನಾನೆಲ್ಲ ಸೆಟ್ ಮಾಡುವಾಗನೇ ನಿಮಗೆ ತೋರಿಸ್ತೀನಿ. ಓಕೆ. ಸುಮ್ಮನೆ ಯಾಕೆ ಓಪನ್ ಮಾಡೋದು? ಓಕೆ, ಸ್ನಾನ ಎಲ್ಲ ಮಾಡಿ ಬಂದೆ. ಸ್ಟ್ಯಾಂಡ್ ಒಂದು ನಮ್ಮ ರೂಮಲ್ಲಿ ಇಟ್ಟಾಯಿತು. ಇನ್ನು ಅದರಲ್ಲಿ ಟವಲ್ ಎಲ್ಲ ಅದರಲ್ಲಿ ಹಾಕಿದರೆ ಆಯಿತು. ಇನ್ನು ಏನಂದರೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ಹೊಸ ವ್ಲಾಗ್. ನಾಳೆ ಮಾರ್ಕೆಟಿಗೆ ಅದಕ್ಕೆ ಇದಕ್ಕೆಲ್ಲ ಸುಮಾರು ಕೆಲಸ ಉಂಟು, ಬೆಳಿಗ್ಗೆ ಹೋಗಲಿಕ್ಕೆ ಉಂಟು. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ಸಿಗ್ತೀನಿ, ಎಂಟ್ರಿ ಮಾಡ್ತೀವಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.